ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿವರೆಗೂ ನಂಗೆ ಟೈಮೇ ಸಿಕ್ಕಿರಲಿಲ್ಲ ವೀಡಿಯೋಸ್ ಮಾಡೋಕ್ಕೆ. ಇವಾಗ ಗೊತ್ತಿಲ್ಲ ಅದು ಎಷ್ಟು ದಿನ ಕಂಟಿನ್ಯೂ ಮಾಡ್ತೀನಿ ಅಂತ. ವೆಲ್ಕಮ್ ಬ್ಯಾಕ್. ಹಾಯ್, ಇವಾಗ ಜಸ್ಟ್ ಮನೆ ರೀಚ್ ಆಗಿದ್ದೀನಿ. ನೋಡಿ ತುಳಸಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಬಿಸಿಲಿಗಿಟ್ಟರೆ ಚೆನ್ನಾಗಿ ಬೆಳೆಯುತ್ತೆ. ಬನ್ನಿ ಒಳಗೆ ಹೋಗೋಣ. ಆಫೀಸಿಂದ ಇವಾಗ ಜಸ್ಟ್ ಮನೆ ರೀಚ್ ಆಗಿದ್ದೀನಿ. ಯಾಕೋ ಗೊತ್ತಿಲ್ಲ, ತುಂಬ ತಲೆ ನೋಯ್ತಾ ಇದೆ. ಹಾಗಾಗಿ ಟೀ ಮಾಡ್ಕೊಂಡು ಕುಡಿಬೇಕು. ತಲೆನೋವು ಅಂದರೆ ಮತ್ತು ಟೀನೇ. ಸೊ ಟೀ ಮಾಡಿ ಕುಡಿದು ಏನೇನು ಮಾಡ್ತೀನಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಬರುವ. ಟೀಸ್ಗೋಸ್ಕರ ಇವಾಗ ಹಾಕೋಗಿದೆ. ಲೈಫ್ ಅಂದ್ರೇ ರಾಯರು ಅಂತ ಹೇಳ್ಬೋದು. ರಾಯರನ್ನ ಬೇಡ್ಕೊಂಡ್ರೆ ಏನು ಸಿಗಲ್ಲ ಅಂತ ಹೇಳಿ ನೋಡೋಣ. ಸೊ ಇವತ್ತು ಪೂಜೆ ಮಾಡಿಲ್ಲ, ಎಲ್ಲ ಹೂವು ಹಂಗೆ ಇದೆ, ಒಣಗೋಗಿದೆ. ನಾಳೆ ಬೆಳಗ್ಗೆ ಪೂಜೆ ಮಾಡಿ ತೋರಿಸ್ತೀನಿ. ಇವಾಗ ಬನ್ನಿ ಒಂದು ಆಫೀಸ್ ಕೆಲಸ ಏನಾಗಿದೆ ಒಂಚೂರು ಅಪ್ಡೇಟ್ಸ್ ನೋಡ್ಕೊಬರ್ತೀನಿ. ಇದು ನಮ್ಮದು ಆಫೀಸ್ ಸೆಟಪ್ಪು, ಸಿಂಪಲ್ಲಾಗಿ ಮಾಡಿದ್ದೀನಿ. ಹೊರಟಿದ್ದೆ, ಸೊ ಹಂಗಾಗಿ ಏನಾದರೂ ಅಪ್ಡೇಟ್ಸ್ ಇದೆಯಾ ಅಂತ ಸರಿ ಚೆಕ್ ಮಾಡಿಬಿಡ್ತೀನಿ ಮನೆಗೆ ಬಂದಾದಮೇಲೆ. ಮನೇಲಿ ಪುಟ್ಟದಾದಂಥ 2-3 ಮೀನುಗಳಿದ್ವು. ಅದು ಏನೋ ಗೊತ್ತಿಲ್ಲ, ಯಾವ ಮೀನು ತಂದ್ರೂ ಉಳಿತಾ ಇಲ್ಲ. ಇದು ಒಂದು ಏನೋ ಅಪರೂಪಕ್ಕೆ ಉಳ್ಕೊಂಡಿದೆ. 2 ಮೀನು ಸತ್ತೋಗಿದೆ. ಇರೋದು ನೋಡಿ. ಯಾವ ಸಾಂಬಾರು ಮಾಡೋದು, ಏನು ಪಲ್ಯ ಮಾಡೋದು, ಇದೇ ಒಂದು ದೊಡ್ಡ ಟಾಸ್ಕ್ ಲೈಫಲ್ಲಿ. ಬಿಗ್ಗೆಸ್ಟ್ ಟಾಸ್ಕ್ ಅಂದರೆ ಇದೊಂದೇ. ಅದಕ್ಕೆ ನಂಗೆ ಅಡುಗೆ ಮಾಡೋದಂದ್ರೆ ಇಷ್ಟ ಇಲ್ಲ ಅಷ್ಟೊಂದು. ಮೀಶೋದಲ್ಲಿ ಇದೊಂದು ಚಾಪರ್ ತರಿಸಿದೆ, ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಮಾರ್ಕ್ ಆಗಲ್ಲ, ಆಮೇಲೆ ನೀಟಾಗಿ ವಾಶ್ ಮಾಡ್ಬೋದು. ಈ ವುಡ್ಡಂದು ಬರುತ್ತಲ್ಲ ಚಾಪರು, ಅದಷ್ಟು ಚೆನ್ನಾಗಿ ಬರಲ್ಲ. ನನಗೆ ಇಷ್ಟ ಆಗಲಿಲ್ಲ. ಅದೇನಕ್ಕೆ ಅಂದರೆ ಇನ್ನೂ ಕಟ್ ಮಾಡಿ ತೊಳೆದು ಒಂದು ಕಡೆ ಇಟ್ಟಾಗ ಅದೆಲ್ಲ ಒಂಥರ ಬೂಸ್ಟ್ ಬಂದಂಗೆ ಆಗಿರುತ್ತೆ. ಕಲರ್ಫುಲ್ಲಾಗಿ ಕಾಣ್ತಿದೆ ನಮ್ಮ ಉಪ್ಪಿಟ್ಟು. ಫೈನಲಿ ರೆಡಿಯಾಗಿದೆ, ತಿನ್ನೋದೊಂದೇ ಬಾಕಿ. ಇನ್ನೊಂದು ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ, ಅದು ಫ್ಲವರ್ ವಾಸ್ ಬರುತ್ತಲ್ಲ ಆ ಥರದ್ದು. ಅದು ಹೆಂಗೆ ಬಂದಿದೆ ಅಂತ ನೋಡೋಣ. ಇವಾಗ ಹೆಂಗಾಗಿದೆ ಅಂದರೆ ಎಲ್ಲ ಪ್ರಾಡಕ್ಟು ಮೀಶೋದಲ್ಲಿ. ಅದು ಹೆಂಗೆ ಆಗಿದೆ ಅಂದರೆ ಮೀಶೋದಲ್ಲಿ ಕಡಿಮೆ ರೇಟಿಗೂ ಸಿಗುತ್ತೆ ಮತ್ತು ಡಿಫ್ರೆಂಟ್ ಆಗಿರೋದು ಸಿಗ್ತಾಯಿದೆ. ಅಂದರೆ ಎಲ್ಲೂ ಸಿಗಲ್ಲ ಅಥವಾ ಈ ಥರ ಐಟಮ್ ಎಲ್ಲೂ ಇಲ್ಲ ಅನ್ನೋ ಥರ ಪ್ರಾಡಕ್ಟ್ಸ್ಗಳು ಬರ್ತಾಯಿದೆ ಮೀಶೋದಲ್ಲಿ. ಸೊ ಹಾಗಾಗಿ ಈ ಥರದ್ದೊಂದು ಫ್ಲವರ್ ವಾಸ್ ನೋಡಿ, ಚೆನ್ನಾಗಿದೆ ಅಲ್ಲ. ಕಡಿಮೆ ರೇಟು ಇರುತ್ತೆ ಆ್ಯಕ್ಚುಲಿ, ಬಜೆಟ್ ಫ್ರೆಂಡ್ಲಿನೇ ಅಂತ ಹೇಳ್ಬೋದು ಮೀಶೋ ಆ್ಯಪು. ಅಲ್ಲಿ ಸಿಗೋ ಐಟಮ್ಸು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ. ಏನು ಚೆನ್ನಾಗಿದೆ ಅಲ್ವಾ? ಸೂಪರ್ ನೋಡಿ, ಈ ಥರ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ.
ಗ್ಲಾಸ್ ಟೇಬಲ್ ಮೇಲೆ ಇಟ್ಟರೆ ಇದೇ ಥರ ಒಂದು ಡೈನಿಂಗ್ ಟೇಬಲ್ ಒಂದು ತರಿಸಿದ್ದೀನಿ. ಇದೊಂದು ಇನ್ನೊಂದು ಇದೆ ನೋಡಿ. ಇವಾಗ ಡೈನಿಂಗ್ ಟೇಬಲಲ್ಲಿ ಒಂದು ಇಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಥರ ಒಂದೊಂದೇ ಇಡ್ಬೋದು, ಫ್ಲವರ್ನ ಚೆನ್ನಾಗಿರುತ್ತೆ. ಟೇಬಲ್ಗೊಂದು ಇಲ್ಲೊಂದಿದೆ. ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಸಮ್ಥಿಂಗ್ಸ್ನ ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ. ಹೆಂಗಿದೆ ಅಂತ ನೋಡೋಣ. ಪರವಾಗಿಲ್ಲ, ಇದು ಚೆನ್ನಾಗೇ ಇದೆ. ಇದು ಜಸ್ಟ್ ಒಂದು 56 ರೂಪಾಯಿ ಕೊಟ್ಟಿದ್ದೀನಿ ಅನಿಸುತ್ತೆ. ಏನಾದರೂ ತೊಳೆಯೋಕ್ಕೆ ಮಾಡೋಕ್ಕೆ ಚೆನ್ನಾಗಿದೆ ಇದು. ಆಮೇಲೆ ಪುದೀನ, ಆಯಿಲ್ ಬೇಕಾಗಿತ್ತು. ಆಯಿಲು ಗ್ರೀನ್ ಪೀಸ್ ಇರಲಿಲ್ಲ, ಅದು ಒಂದು ಆರ್ಡ್ರ್ ಮಾಡಿದ್ದೆ. ಪನ್ನೀರ್ ಅಂದರೆ ಪ್ರಾಣ, ಸೊ ಪನ್ನೀರ್ ತಿನ್ಬೇಕನ್ನಿಸ್ತು, ಮಾಡೋಣ ಇವಾಗ. ಅದಾದಮೇಲೆ ಒಂದು ಬ್ಲಾಂಕೆಟ್ನ ಆರ್ಡ್ರ್ ಮಾಡಿದ್ದೆ. ಇದನ್ನ ಹಾಕಿ ತೋರಿಸ್ತೀನಿ ಹೆಂಗಿದೆ ಅಂತ. ಅದು ಒಂದು ಬಂದಿದೆ. ಉಪ್ಪಿಟ್ಟಾಗಿದೆ, ಉಪ್ಪಿಟ್ಟು ತಿಂತಾಯಿದ್ದೀನಿ. ಅದು ಹೆಂಗಾಗಿದೆ ಗೊತ್ತಿಲ್ಲ. ಉಪ್ಪೊಂಚೂರು ಕಡಿಮೆ. ಒಬ್ಬರಿಗೆ ಅಡುಗೆ ಮಾಡೋದು ತುಂಬಾ ಕಷ್ಟ. ಅದರಲ್ಲೂ ಏನೋ ಒಂದು ಸ್ಟ್ರಗಲ್ ಮಾಡಿ ತುಂಬ ಟೈಮ್ ಯೋಚನೆ ಮಾಡಿ ಏನು ಮಾಡಲಿ ಅಂತ ಅಂದ್ಕೊಂಡು ಉಪ್ಪಿಟ್ಟು ಮಾಡಿದ್ದೀನಿ. ತುಂಬ ದಿನವೇ ಆಗಿತ್ತು ಉಪ್ಪಿಟ್ಟು ತಿಂದು, ಹಾಗಾಗಿ ಉಪ್ಪಿಟ್ಟು ತಿನ್ನೋಣ ಅಂತ ತಿಂತಾ ಇದ್ದೀನಿ. ಒಂಚೂರು ಉಪ್ಪು ಕಮ್ಮಿ ಆಗಿದೆ ಇದಕ್ಕೆ. ಇದಾದಮೇಲೆ ಒಂಚೂರು ಮನೆ ಕೆಲಸ ಇದೆ, ಅದನ್ನೆಲ್ಲ ಮುಗಿಸಿ ಬೇಗ ನಿದ್ದೆ ಮಾಡಬೇಕು. ನಿದ್ದೆ ಮಾಡಿ ಮತ್ತೆ ಬೆಳಗ್ಗೆ ಎದ್ದರೆ ಡೈಲಿ ರೂಟೀನ್ ಸ್ಟಾರ್ಟ್.